ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದೊಂದು ಸೂಪರ್ ಆಗಿರೋ ರೆಸಿಪಿ ಹೇಳ್ಕೊಡ್ತಿದ್ದೀನಿ ಗಾಯ್ಸ್. ಅದೇನು ಅಂದರೆ ಮಲ್ನಾಡ್ ಸ್ಟೈಲಲ್ಲಿ ಅನ್ನದಲ್ಲಿ ಮಾಡೋ ಅಕ್ಕಿ ರೊಟ್ಟಿ ಆ್ಯಂಡ್ ಸಿಂಪಲ್ಲಾಗಿ ಬ್ಯಾಚುಲರ್ ಸ್ಟೈಲಲ್ಲಿ ಚಿಕನ್ ಫ್ರೈ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಚಿಕನ್ ಫ್ರೈ ಅಂತೂ ಬೇಗ ಆಗೋಗುತ್ತೆ. ರೊಟ್ಟಿ, ದೋಸೆ, ಚಪಾತಿ, ರೈಸ್ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಮೇನಾಗಿ ರೊಟ್ಟಿಗೆ ಗಾಯ್ಸ್, ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಮಾಡಿದ್ದು ರೊಟ್ಟಿಗೆ ಈ ಚಿಕನ್ ಫ್ರೈನ. ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಕೊಡ್ತು ಮಾತ್ರ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಇವಾಗ ಚಿಕನ್ ಫ್ರೈ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆ ಐಟಮ್ಸ್ ಹಾಕ್ಕೊಂಡು, ಅದಾದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಮಧ್ಯೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಳ್ಳಿ, ಯಾಕಂದರೆ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಟೊಮೆಟೊನ ಹಾಕ್ಕೊಳ್ಳಿ. ಇಲ್ಲಿ ನಾನು 1.5 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಗ್ರೇವಿ ಟೈಪ್ ಬರುತ್ತೆ, ರೊಟ್ಟಿಗೆ ಅನ್ನಕ್ಕೆಲ್ಲ ತಿನ್ಬೋದು ಅಂತ. ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ತೊಳೆದಿಟ್ಕೊಂಡಿದ್ನಲ್ಲ, ಆ ಚಿಕನ್ನು ಕೂಡ ಹಾಕ್ಕೊಂಡೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ. ನಿಜವಾಗ್ಲೂ ವೀಡಿಯೋದಲ್ಲಿ ನೋಡೋಕ್ಕಲ್ಲ, ರಿಯಲ್ಲಾಗಿ ನೋಡೋಕ್ಕೂ ಸೂಪರಾಗಿತ್ತು. ನೀವು ಕೂಡ ಅದನ್ನು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ಆಮೇಲೆ ಸ್ವಲ್ಪ ಚಿಕನ್ ನೀರು ಬಿಟ್ಕೊಳ್ಳೋವರೆಗೂ ಲಿಡ್ನ ಕ್ಲೋಸ್ ಮಾಡಿಟ್ಕೊಳ್ಳಿ. ಇವಾಗ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ. ಆವಾಗ ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಧನಿಯಾ ಪೌಡರು, ಆಮೇಲೆ ಸ್ವಲ್ಪ ಕಲರಿಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದ್ಬಿಟ್ಟು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನು ಸುಮ್ಮನೆ ಇತ್ತಲ್ಲ ಅಂದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಚಿಕನ್ ಬೇಯಬೇಕಲ್ವ, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸಪ್ಪೆ ಎಲ್ಲ ನೋಡಿಕೊಂಡು ಆವಾಗ ಒಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ ಗ್ಯಾಪಲ್ಲಿ ಇವಾಗ ನಾವು ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಂಬಿಡೋಣ. ಏನಿಲ್ಲ, ಸ್ವಲ್ಪ ಅನ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು 5 ರೊಟ್ಟಿ ಹಾಕೋ ಥರ ಮಾಡ್ಕೊತಿದ್ದೀನಿ. ಸ್ವಲ್ಪ ಅನ್ನ ಹಾಕ್ಕೊಂಡು ಅನ್ನನ ಚೆನ್ನಾಗಿ ಮಿತ್ಕೊಬೇಕು, ಸಣ್ಣ ಸಣ್ಣ ಆಗೋ ಥರ. ಅದಾದಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಇವಾಗ 1 ಕಪ್ ಅನ್ನಕ್ಕೆ 2 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಿ ಗೊತ್ತಾ, ಆ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಬೇಕು. ನಾನು ಇವಾಗ ನೋಡಿ ನಿಮ್ಗೆ ಕಲಿಸ್ತಿದ್ದೀನಿ ಗೊತ್ತಾ, ಆ ಥರ ಕಲಿಸ್ಬೇಕು. ಇದನ್ನು ತುಂಬ ನಮ್ಮ ಅತ್ತೆ ಅಂತೂ ಸಖತ್ತಾಗಿ ಮಾಡ್ತಾರೆ. ನಾನು ಇವಾಗ ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು. ನಮ್ಮ ಅತ್ತೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತೆ ಕೈಯಲ್ಲೇ ತಟ್ಬಿಟ್ಟು ಸುಟ್ಬಿಡ್ತಾರೆ. ಹಳ್ಳಿಗಳ ಕಡೆ ಎಲ್ಲ ಆ ಸೈಡೆಲ್ಲ ಬೇಗ ಈ ರೊಟ್ಟಿನ ಒಂದು 5 ನಿಮಿಷಕ್ಕೆ ಮಾಡಿಬಿಡ್ತಾರೆ. ನಮಗಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಕಲಿಸೋದು ಒತ್ತೋದೆಲ್ಲ ನಮಗೆ ಅಭ್ಯಾಸ ಇರಲ್ವಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ಹದಕ್ಕೆ ಕಲಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಎತ್ತಿಗೆ ಬಿಡಿ ನಾದ್ಕೊಳ್ಳೋಕ್ಕೆ. ಅದಾದಮೇಲೆ ಈ ಕಡೆ ಚಿಕನ್ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಚಿಕನ್ ಸ್ವಲ್ಪ ಬೆಂದಿದೆ ಅನ್ನುವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ನೂ ಹಾಕ್ಕೊಳ್ಳಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮೊಸರು ಹಾಕ್ಕೊಳ್ಳಿ. ನಾನು ಫ್ರೆಶ್ ಕ್ರೀಮ್ ಇತ್ತಲ್ಲ ಅಂದ್ಬಿಟ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡೆ. ಇಲ್ಲ ಅಂದರೆ ಮೊಸರು ಕೂಡ ಹಾಕ್ಕೋಬೋದು. ಒಂಥರ ಕ್ರೀಮಿ ಟೈಪು ಚೆನ್ನಾಗಿರುತ್ತೆ ಫ್ರೈ, ಅದಕ್ಕೋಸ್ಕರ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡೋಕ್ಕಲ್ಲ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡೆ. ಇವಾಗ ನೋಡಿ ಲಾಸ್ಟ್ ಟಚಪ್ಪು ತುಂಬ ಚೆನ್ನಾಗಿ ಬಂದಿತ್ತು, ಮಿಸ್ ಮಾಡದೆ ಟ್ರೈ ಮಾಡಿ. ಇವಾಗ ಅದನ್ನು ಕೂಡ ಆಫ್ ಮಾಡಿಕೊಂಡು ಈ ಕಡೆ ರೊಟ್ಟಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ದಪ್ಪ ಚಪಾತಿ ಹಿಟ್ಟು ತಗೋತೀವಲ್ಲ, ರೌಂಡ್ ತಗೊಂಡು ಫಸ್ಟು ನೆಲದ ಮೇಲೆ ಚೆನ್ನಾಗಿ ನಾದ್ಕೊಂಬಿಟ್ಟು ರೌಂಡ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಬಟರ್ ಪೇಪರ್ ಮೇಲೆ ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ ಈ ಎಣ್ಣೆ ಪೇಪರು ಆ ಥರ ಇರುತ್ತಲ್ಲ, ಆ ಥರ ಕವರ್ ಮೇಲೂ ತಟ್ಕೊಬೋದು. ನಂಗೆ ಸ್ವಲ್ಪ ನೆಲದ ಮೇಲೆ ತಟ್ಟಕ್ಕೆ ಬರಲ್ಲ, ಕಿತ್ತೋಗುತ್ತೆ. ಅದಕ್ಕೋಸ್ಕರ ನಾನು ಇದ್ರ ಮೇಲೆ ನೀಟಾಗಿ ತೆಳುವಾಗಿ ತಟ್ಕೊತಿದ್ದೀನಿ. ನೀಟಾಗಿ ಸ್ವಲ್ಪ ಎಣ್ಣೆನೇ ಹಚ್ಕೊಂಡು ನೀಟಾಗಿ ತಟ್ಕೊಳ್ಳಿ. ಅದಾದಮೇಲೆ ಹೆಂಚ್ ಮೇಲೆ ಇದು ಸುಟ್ಕೊಳ್ಳಿ. ಮಾಮೂಲಿ ರೊಟ್ಟಿ ಸುಡ್ತೀವಲ್ಲ ಹಂಗೆ ಸುಟ್ಕೊಳ್ಳಿ. ಇದು ಸ್ವಲ್ಪ ಡಿಫ್ರೆಂಟ್. ಏನು ಅಂದರೆ ಹೆಂಚ್ ಮೇಲೆ ಒಂದು 5 ನಿಮಿಷ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಸುಡ್ತೀವಿ. ಅದಾದಮೇಲೆ ಒಲೆ ಮೇಲೆ ಸುಟ್ಟಬೇಕು. ಇದನ್ನು ಒಲೆ ಮೇಲೆ ಒಂದು ಸ್ವಲ್ಪ ಸೈಡಲ್ಲೆಲ್ಲ ನೀಟಾಗಿ ಸುಟ್ಟಬೇಕು. ಯಾಕಂದರೆ ಅನ್ನ ಹಾಕಿರ್ತೀವಿ, ಬೆಂದಿರೋ ಅನ್ನನೇ ಹಾಕಿರ್ತೀವಿ. ಬಟ್ ಆ ಅಕ್ಕಿ ಹಿಟ್ಟನ್ನ ನಾವು ಇನ್ನೂ ಬೇಯಿಸಿರಲ್ವಲ್ಲ, ನಾವು ತಣ್ಣೀರಲ್ಲೇ ಅಲ್ವಾ ಕಲಿಸ್ಕೊಂಡಿರ್ತೀವಿ. ಅದಕ್ಕೋಸ್ಕರ ನೀಟಾಗಿ ಗ್ಯಾಸಲ್ಲೇ ಬೇಯಿಸ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗೂ ಬರುತ್ತೆ.
ಕ್ರಿಸ್ಪಿಯಾಗೂ ಇರುತ್ತೆ, ಒಂಥರ ತಿನ್ನೋಕ್ಕೆ ಸಾಫ್ಟಾಗೂ ಇರುತ್ತೆ, ಎಲ್ಲ ಥರನೂ ಇರುತ್ತೆ. ಇದು ಚೆನ್ನಾಗಿರುತ್ತೆ ನೋಡಿ. ರೆಡಿ ಆಯಿತು. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಕೂಡ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಓಕೆನಾ? ಹೀಗೆ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್.